ನಮಸ್ಕಾರ ವೀಕ್ಷಕರೇ, ಕೋಡಿ ಶ್ರೀಗಳು ನುಡಿಯುವ ಭವಿಷ್ಯಕ್ಕೆ ಸಾಕಷ್ಟು ಮಹತ್ವ ನೀಡಲಾಗುತ್ತೆ. ಕೋಡಿ ಮಠದಿಂದ ಹೊರಬರುವ ಭವಿಷ್ಯವಾಣಿ ಕರ್ನಾಟಕದಲ್ಲಿ ವಿಶೇಷತೆಯನ್ನ ಪಡೆದುಕೊಂಡಿದೆ. ಸಾಕಷ್ಟು ಮಹತ್ವ ನೀಡಲಾಗುತ್ತೆ. ಹಾಸನದ ಅರಸೀಕೆರೆಯ ಹಾರನಹಳ್ಳಿಯ ಕೋಡಿ ಮಠದ ಕೋಡಿ ಶ್ರೀಗಳು ಸಾಮಾನ್ಯವಾಗಿ ರಾಜಕೀಯ ಕುರಿತಾಗಿ ಪ್ರಕೃತಿ ವಿಕೋಪದ ಬಗ್ಗೆ, ದೇಶದಲ್ಲಿ ಆಗುವ ಅವಘಡಗಳ ಬಗ್ಗೆ ಹಾಗೆ ಅಂತಾರಾಷ್ಟ್ರೀಯ ವಿದ್ಯಮಾನಗಳ ಬಗ್ಗೆ ಭವಿಷ್ಯ ನುಡಿಯುವುದರಲ್ಲಿ ಅವರು ನಿಸ್ಸೀಮರು ಅಂತ ಹೇಳ್ಬೋದು. ಇದೇ ವರ್ಷದಲ್ಲಿ ಅಂದ್ರೆ 2024ರ ಆರಂಭದಿಂದ ಇಲ್ಲಿಯವರೆಗೆ ಅವರು ಹಲವು ಬಾರಿ ಸ್ಫೋಟಕ ಭವಿಷ್ಯವನ್ನ ನುಡಿದಿದ್ದಾರೆ. ಅದರಲ್ಲಿ ಬಹುತೇಕ ಇದೇ ವರ್ಷದಲ್ಲಿ ನಿಜವಾಗಿದೆ. ಅಂತಹ ಪ್ರಳಯಾಂತಕ ಭವಿಷ್ಯ ನುಡಿಯೋದಕ್ಕೆ ಖ್ಯಾತಿಯನ್ನ ಪಡೆದಿರುವ ಶ್ರೀಗಳು ಇದೀಗ ಹೊಸ ಹಾಗೆ ಸ್ಫೋಟಕ ಭವಿಷ್ಯವಾಣಿಯೊಂದನ್ನ ನುಡಿದಿದ್ದಾರೆ. ಆದರೆ ಈ ಬಾರಿ ಅವರು ನುಡಿದಿರುವಂತದ್ದು ಅಂತಿಂತ ಭವಿಷ್ಯವಲ್ಲ, ಆಘಾತಕಾರಿ ಭವಿಷ್ಯವನ್ನ ನುಡಿದಿದ್ದಾರೆ. ಇದು ರಾಜ್ಯದ ಜನರಲ್ಲಿ ಹೊಸ ಆತಂಕವನ್ನ ಶುರು ಮಾಡಿದೆ. ಕೋಡಿ ಶ್ರೀಗಳು ಹೇಳಿರುವ ಭವಿಷ್ಯವಾಣಿಯು ಇಲ್ಲಿವರೆಗೆ ಸುಳ್ಳಾಗಿಲ್ಲ, ಮುಂದೆಯೂ ಸುಳ್ಳಾಗೋದಿಲ್ಲ ಅನ್ನುವ ಗಾಢವಾದ ನಂಬಿಕೆ ಇದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಮೂಡ ಹಗರಣ ಹಾಗೆ ರೇಣುಕಾಸ್ವಾಮಿ ಕೊಲೆ ಕೇಸ್ ಹಾಗೆ ನಟ ದರ್ಶನ್ ತೂಗುದೀಪ್ ಅವರ ವಿಚಾರದಲ್ಲಿ ಇತ್ತೀಚೆಗೆ ಕೋಡಿ ಶ್ರೀಗಳು ಈ ಎಲ್ಲಾ ವಿಚಾರದಲ್ಲಿ ಹೇಳಿರುವಂತಹ ಮಾತುಗಳು ಸತ್ಯವಾಗಿದೆ. ಇದೀಗ ಶ್ರೀಗಳು ಕರ್ನಾಟಕದಲ್ಲಿ ಮುಂದಿನ ದಿನಗಳಲ್ಲಿ ದುರಂತ ಸಂಭವಿಸುವ ಮುನ್ಸೂಚನೆಯನ್ನ ನೀಡಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಅವರು ನುಡಿದ ಅತ್ಯಂತ ಭಯಾನಕ ಭವಿಷ್ಯ ಇದಾಗಿದೆ. ಯಾಕಂದ್ರೆ ಇಲ್ಲಿವರೆಗೂ ಅವರು ದೇಶದಲ್ಲಿ ಆಗುವ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಗುವ ಘಟನೆಗಳ ಬಗ್ಗೆ ಹೇಳ್ತಾ ಇದ್ರು. ಆದ್ರೆ ಈಗ ಅವರು ಕರ್ನಾಟಕದ ಬಗ್ಗೆ ಹೇಳಿರುವಂತದ್ದು. ಹಾಗಾದ್ರೆ ಕೋಡಿ ಶ್ರೀಗಳು ಅಷ್ಟಕ್ಕೂ ಹೇಳಿದ್ದೇನು? ಕರ್ನಾಟಕಕ್ಕೆ ಕಂಟಕ ಇರುವ ಬಗ್ಗೆ ಅವರು ಕೊಟ್ಟಂತಹ ಸುಳಿವೇನು? ಏನು ಹೇಳುತ್ತೆ ಕೋಡಿ ಶ್ರೀಗಳ ಕಾಲಜ್ಞಾನ? ಆ ಎಲ್ಲದರ ಬಗ್ಗೆ ಒಂದು ವರದಿ ನೋಡೋಣ. ವೀಕ್ಷಕರೇ, ಹಾಸನ ಜಿಲ್ಲೆಯ ಅರಸೀಕೆರೆಯ ಹಾರನಹಳ್ಳಿಯ ಕೋಡಿಮಠದ ಡಾಕ್ಟರ್ ಶಿವಾನಂದ ಶಿವಯೋಗಿ ರಾಜೇಂದ್ರ ಸ್ವಾಮಿಗಳು ಹೊಸ ಭವಿಷ್ಯವಾಣಿಯನ್ನ ನುಡಿದಿದ್ದಾರೆ. ರಾಜ್ಯದಲ್ಲಿ ಹಾಗೂ ದೇಶದಲ್ಲಿ ರಾಜಕೀಯ, ನೈಸರ್ಗಿಕ ಹಾಗೆ ಆರ್ಥಿಕ ಪರಿಸ್ಥಿತಿ ಸೇರಿದಂತೆ ವಿವಿಧ ವಿಷಯಗಳ ಬಗ್ಗೆ ಕೋಡಿ ಶ್ರೀಗಳು ಭವಿಷ್ಯವಾಣಿಯನ್ನ ಹೇಳ್ತಾರೆ. ಶ್ರೀಗಳು ಹೇಳುವಂತಹ ಬಹುತೇಕ ಭವಿಷ್ಯ ಸತ್ಯವಾಗುತ್ತೆ. ಇದೀಗ ಹೊಸ ಹಾಗೆ ಭಯಾನಕ ಭವಿಷ್ಯವಾಣಿಯನ್ನೇ ಶ್ರೀಗಳು ಹೇಳಿರುವಂತದ್ದು. ವೀಕ್ಷಕರೇ, ಕೆಲವೇ ತಿಂಗಳುಗಳು ಹಿಂದೆ ಕೋಡಿ ಶ್ರೀಗಳು ಮುಖ್ಯಮಂತ್ರಿಯವರ ಮೇಲೆ ಆರೋಪ ಬಂದಾಗ ಭವಿಷ್ಯವಾಣಿಯನ್ನ ನುಡಿದಿದ್ರು. ಅದರಲ್ಲಿ ಅರಸನ ಮೇಲೆ ಅಪವಾದ ಬರಲಿದೆ, ಆದರೆ ಅರಸನಿಗೆ ಏನೂ ಆಗೋದಿಲ್ಲ, ಅವರನ್ನ ಅಳ್ಳಾಡಿಸಲು ಆಗಲ್ಲ ಎಂಬ ಅರ್ಥದಲ್ಲಿ ಭವಿಷ್ಯವನ್ನ ನುಡಿದಿದ್ರು. ಶ್ರೀಗಳ ಭವಿಷ್ಯವಾಣಿ ಈಗ ಸತ್ಯವಾದಂತಾಗಿದೆ. ಯಾಕಂದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಮೇಲೆ ಮೂಡ ಹಗರಣ ಆರೋಪ ಅಂದ್ರೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ವಿಚಾರದಲ್ಲಿ ಕೇಳಿ ಬಂದಂತಹ ಆರೋಪ, ಅದು ಬದಲಿ ನಿವೇಶನವನ್ನ ಪಡೆದು ಸಂಕಷ್ಟಕ್ಕೆ ಸಿಲುಕಿದ್ರು. ಇದರಿಂದಾಗಿ ಸಿದ್ದರಾಮಯ್ಯ ಅವರ ಇಡೀ ಒಂದು ರಾಜಕೀಯ ಜೀವನದಲ್ಲಿ ಒಂದು ಕಪ್ಪು ಚುಕ್ಕೆಯಾಗಿದೆ ಪರಿಣಮಿಸಿತು. ನೈತಿಕ ಹೊಣೆ ಹೊತ್ತು ರಾಜೀನಾಮೆ ನೀಡಬೇಕು ಅಂತ ವಿಪಕ್ಷಗಳು, ಸ್ವಪಕ್ಷಗಳ ಹಿರಿಯ ನಾಯಕರುಗಳು ಸಹ ರಾಜೀನಾಮೆಗೆ ಒತ್ತಡವನ್ನ ಹೇರಿದ್ರು. ಇನ್ನೇನು ಅವರು ರಾಜೀನಾಮೆ ಕೊಡಬೇಕು ಅನ್ನುವ ಹಂತವನ್ನ ತಲುಪಿತ್ತು. ಈ ಮೂಡ ಹಗರಣದ ಆರೋಪ ಕೇವಲ ನಮ್ಮ ರಾಜ್ಯದಲ್ಲಿ ಮಾತ್ರವಲ್ಲ, ರಾಷ್ಟ್ರ ಮಟ್ಟದಲ್ಲೂ ಸದ್ದು ಮಾಡಿತು. ರಾಷ್ಟ್ರ ರಾಜಕಾರಣದಲ್ಲಿ ಕಾಂಗ್ರೆಸ್ ತೀವ್ರ ಮುಜುಗರವನ್ನ ಎದುರಿಸುವಂತಾಯಿತು. ಅದರಲ್ಲೂ ರಾಷ್ಟ್ರ ಮಟ್ಟದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಬಗ್ಗೆ ವಾಗ್ದಾಳಿಯನ್ನ ನಡೆಸಿದ್ರು. ಸಿದ್ದರಾಮಯ್ಯ ಅವರ ಬಳಿ ಹೇಳಿ ಬಂದಂತಹ ಆರೋಪವನ್ನ ಮುಂದಿಟ್ಟು ವಿಪಕ್ಷದ ಮೇಲೆ ವಾಗ್ದಾಳಿಯನ್ನ ನಡೆಸಿದ್ರು. ಕರ್ನಾಟಕದಲ್ಲಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಜಮೀನನ್ನ ಕಬಳಿಸುತ್ತಿದ್ದಾರೆ ಅಂತ ಆರೋಪವನ್ನ ಮಾಡಿದ್ರು. ಇನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ತೊಂದರೆ ಇದೆ ಅಂತ ಶ್ರೀಗಳು ಅದಕ್ಕೂ ಮೊದಲೇ ಭವಿಷ್ಯವನ್ನ ನುಡಿದಿದ್ರು. ಅಂದ್ರೆ ಮೂಡಾಹರಣ ಆರೋಪ ಕೇಳಿ ಬರೋದಕ್ಕೂ ಹಲವು ದಿನಗಳ ಮುಂಚಿತವಾಗಿ ರಾಜನಿಗೆ ತೊಂದರೆ ಇದೆ, ಅವಮಾನವನ್ನ ಎದುರಿಸಬೇಕಾಗುತ್ತೆ ಅನ್ನುವ ಅರ್ಥದಲ್ಲಿ ಶ್ರೀಗಳು ಮಾತನಾಡಿದ್ರು. ಇದಾದ ಕೆಲವೇ ದಿನಗಳಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ವಿರುದ್ಧ ಪ್ರಾಸಿಕ್ಯೂಷನ್ ರಾಜ್ಯಪಾಲರು ಅನುಮತಿಯನ್ನ ಕೊಟ್ಟರು. ಅನಂತರದಲ್ಲಿ ಎಫ್ಐಆರ್ ಸಹ ದಾಖಲಾಯಿತು. ಲೋಕಾಯುಕ್ತ ತನಿಖೆ ಸದ್ಯ ನಡೀತಾ ಇದೆ. ಇಡೀ ತನಿಖೆಯ ಭೀತಿಯೂ ಸಹ ಆವರಿಸಿದೆ. ಇದು ಸಹಜವಾಗಿ ಸಿದ್ದರಾಮಯ್ಯ ಅವರ ಅಭಿಮಾನಿಗಳು ಹಾಗೆ ಕಾಂಗ್ರೆಸ್ ವಲಯದಲ್ಲಿ ಆತಂಕ ಎದುರಾಗಿತ್ತು. ಅದರಲ್ಲೂ ಕೋಡಿ ಮಠದ ಶ್ರೀಗಳು ಭವಿಷ್ಯ ನುಡಿದ ಮೇಲಂತೂ ಸಿದ್ದರಾಮಯ್ಯ ಅವರ ಅಭಿಮಾನಿಗಳಲ್ಲಿ ಇನ್ನಷ್ಟು ಆತಂಕ ಮನೆ ಮಾಡಿತ್ತು. ಆದರೆ ಕೋಡಿ ಶ್ರೀಗಳು ಕೇವಲ ತೊಂದರೆ ಮಾತ್ರ ಅಂತ ಹೇಳಿದ್ದೇ ವಿನಃ
ಸಿಎಂ ಕುರ್ಚಿಗೆ ಯಾವುದೇ ರೀತಿಯ ತೊಂದರೆ ಆಗುವುದಿಲ್ಲ ಅಂತ, ಅವರ ಸಿಎಂ ಕುರ್ಚಿಗೆ ಯಾವುದೇ ರೀತಿಯಾದ ತೊಡಕುಗಳು ಬರೋದಿಲ್ಲ ಅಂತ ಹೇಳಿದ್ರು, ಭರವಸೆಯನ್ನ ಕೂಡ ನೀಡಿದ್ರು. ಅದೇ ಪ್ರಕಾರವಾಗಿ ಬದಲಾದ ಸನ್ನಿವೇಶದಲ್ಲಿ ಸಿದ್ದರಾಮಯ್ಯ ಅವರು ಲೋಕಾಯುಕ್ತ ತನಿಖೆಯನ್ನ ಎದುರಿಸಿದ್ರು. ಅವರ ಸ್ಥಾನಕ್ಕೆ ಇದುವರೆಗೂ ಕುತ್ತು ಬಂದಿಲ್ಲ. ಅವರು ಸಹ ತಾನೇ ಮುಂದಿನ 3 ವರ್ಷಗಳವರೆಗೆ ಸಿಎಂ ಅಂತ ಎಲ್ಲಾ ಕಡೆಗಳಲ್ಲಿ ಹೇಳ್ತಿದ್ದಾರೆ. ವಿಪಕ್ಷಗಳ ಬಾಯಿ ಮುಚ್ಚಿಸುವ ಕೆಲಸದ ಜೊತೆಗೆ ಸ್ವಪಕ್ಷದಲ್ಲೂ ತಮ್ಮ ವಿರುದ್ಧವಾಗಿ ಪಿತೂರಿ ಮಾಡುವವರನ್ನ ಮಟ್ಟ ಹಾಕ್ತಿದ್ದಾರೆ. ಅಂದ್ರೆ ಕೋಡಿ ಶ್ರೀಗಳು ಮೊದಲೇ ಇದನ್ನ ಊಹಿಸಿದ್ರು. ರಾಜನಿಗೆ ತೊಂದರೆ ಎದುರಾದರೂ ಸಹ ರಾಜನ ಕುರ್ಚಿಗೆ ಯಾವುದೇ ತೊಂದರೆ ಆಗೋದಿಲ್ಲ ಅಂತ ಹೇಳಿದ್ರು. ಇನ್ನು ನಟ ದರ್ಶನ್ ಅವರ ವಿಷಯದಲ್ಲೂ ಕೋಡಿ ಶ್ರೀಗಳು ಹೇಳಿದಂತ ಭವಿಷ್ಯವಾಣಿ ಸತ್ಯವಾಗಿದೆ. ದರ್ಶನ್ ಹಾಗೆ ಸಿದ್ದರಾಮಯ್ಯ ಅವರ ವಿಚಾರದಲ್ಲಿ ಕೋಡಿ ಶ್ರೀಗಳು ಹೇಳಿದಂತಹ ಭವಿಷ್ಯವಾಣಿ ಸತ್ಯ ಆದ ನಂತರದಲ್ಲಿ ಜನರಲ್ಲಿ ಕೋಡಿ ಶ್ರೀಗಳ ಮೇಲೆ ಗೌರವ ಇನ್ನಷ್ಟು ಹೆಚ್ಚಾಗಿದೆ. ಭವಿಷ್ಯವಾಣಿಯ ಕುರಿತಾಗಿ ಇನ್ನಷ್ಟು ನಂಬಿಕೆ ಬಂದಿದೆ. ಕೇವಲ ಇಂದು ಅಲ್ಲ, ರಣಭೀಕರ ಮಳೆ ಮತ್ತು ಗುಡ್ಡ ಕುಸಿತದ ಬಗ್ಗೆಯೂ ಕೋಡಿ ಶ್ರೀಗಳು ಭವಿಷ್ಯವನ್ನ ನುಡಿದಿದ್ರು. ಅದು ಕೂಡ ಇದೇ ವರ್ಷದಲ್ಲಿ ಮಳೆಗಾಲದಲ್ಲಿ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಕುಂಭದ್ರೋಣ ಮಳೆಯಾಗಿ ಸಾಕಷ್ಟು ನಷ್ಟ ಉಂಟಾಗಿತ್ತು. ಇನ್ನು ಕೇರಳದ ವಯನಾಡಿನಲ್ಲಂತೂ ಅಲ್ಲಿನ ಭೀಕರ ಘಟನೆಯ ಬಗ್ಗೆ ನಿಮ್ಮೆಲ್ಲರಿಗೂ ಈಗಾಗಲೇ ಗೊತ್ತಿದೆ. ಕೇರಳ ವಯನಾಡಿನಲ್ಲಿ ಗುಡ್ಡ ಕುಸಿತದಿಂದ ಸಾಕಷ್ಟು ಸಾವು ನೋವುಗಳು ಎದುರಾಗಿತ್ತು. ಈ ಬಗ್ಗೆಯೂ ಸಹ ಕೋಡಿ ಶ್ರೀಗಳು ಮೊದಲೇ ಎಚ್ಚರಿಕೆಯನ್ನ ನೀಡಿದ್ರು. ಕ್ರೋಧಿ ನಾಮ ಸಂವತ್ಸರದ ಬಗ್ಗೆ ಕೋಡಿ ಶ್ರೀಗಳು ನುಡಿದಂತ ಭವಿಷ್ಯವಂತೂ ಭಯಾನಕವಾಗಿತ್ತು. ಕ್ರೋಧಿ ನಾಮ ಸಂವತ್ಸರದಲ್ಲಿ ಅವಾಂತರಗಳೇ ಹೆಚ್ಚು ಅಂತ ಹೇಳಿದ್ರು. ಆ ಭವಿಷ್ಯ ನುಡಿದು ಕೇವಲ 20 ದಿನಗಳಲ್ಲಿ ಕೇರಳದ ವಯನಾಡಿನಲ್ಲಿ ಭಾರಿ ಭೂಕುಸಿತ ಸಂಭವಿಸಿ 400ಕ್ಕೂ ಹೆಚ್ಚು ಜನ ಸಾವನ್ನಪ್ಪಿದ್ರು. ದೇಶದಲ್ಲಿ ಜಲಕಂಟಕ, ಅಗ್ನಿಕಂಟಕ ಹಾಗೆ ವಾಯುಕಂಟಕಗಳು ಮತ್ತಷ್ಟು ಹೆಚ್ಚಾಗಲಿವೆ. ಈ ಕುರಿತಂತೆ ಎಚ್ಚರಿಕೆಯಿಂದ ಇರಬೇಕು ಅಂತ ಕೋಡಿ ಶ್ರೀಗಳು ಮೊದಲೇ ಎಚ್ಚರಿಕೆಯನ್ನ ನೀಡಿದ್ರು. ಇನ್ನು ಶ್ರಾವಣ ಮಾಸದ ಕುರಿತಾಗಿಯೂ ಭವಿಷ್ಯವನ್ನ ನುಡಿದ್ರು. ಇದು ಹಬ್ಬದ ಋತು, ಶ್ರಾವಣ ಮಾಸ, ಎಲ್ಲರೂ ಎಚ್ಚರಿಕೆಯಿಂದ ಇರಬೇಕು. ಈ ಮಾಸದಲ್ಲಿ ಅವಘಡಗಳು ಸಂಭವಿಸಲಿದೆ ಅಂತ ಭಯಾನಕ ಭವಿಷ್ಯವನ್ನ ನುಡಿದಿದ್ರು. ಈ ಒಂದು ಮಾಸದಲ್ಲಿ ಗುರುಗಳು ಶಿಷ್ಯರಾಗುತ್ತಾರೆ, ಶಿಷ್ಯರು ಗುರುಗಳಾಗುತ್ತಾರೆ, ಹೆಣ್ಣು ಮಕ್ಕಳ ಪ್ರಾಬಲ್ಯ ಹೆಚ್ಚಾಗುತ್ತೆ, ರಾಜ್ಯದಲ್ಲಿ ಅತಿವೃಷ್ಟಿ ಆಗುವಂತ ಸಾಧ್ಯತೆ ಇದೆ. ಕ್ರೋಧಿನಾಮ ಸಂವತ್ಸರ ಇದಾಗಿರುವ ಕಾರಣ ದೇಶದಲ್ಲಿ ಜಲ, ಅಗ್ನಿ ಹಾಗೆ ವಾಯುಕಂಟಕಗಳ ಸಂಖ್ಯೆ ಹೆಚ್ಚಾಗಬಹುದು ಅಂತ ಹೇಳಿದ್ರು. ಇದೆಲ್ಲವೂ ಇತ್ತೀಚೆಗೆ ಅವರು ಹೇಳಿದಂತಹ ಭವಿಷ್ಯವಾದರೆ ದಶಕದಿಂದಲೂ ಈ ರೀತಿಯಾಗಿ ಕೋಡಿ ಶ್ರೀಗಳು ಭವಿಷ್ಯವನ್ನ ನುಡಿದಿದ್ದಾರೆ. ಅವು ನಿಜವಾದ ಬಗ್ಗೆ ಸಾಕಷ್ಟು ಉದಾಹರಣೆಗಳಿವೆ. ಇದೀಗ ಕೋಡಿ ಶ್ರೀಗಳು ಹೊಸ ಭವಿಷ್ಯವಾಣಿಯನ್ನ ನುಡಿದಿದ್ದಾರೆ. ಇದು ರಾಜ್ಯದ ಜನರಲ್ಲಿ ಹೊಸ ಆತಂಕವನ್ನ ಸೃಷ್ಟಿ ಮಾಡಿದೆ. ಇತ್ತೀಚೆಗೆ ಕೋಡಿ ಶ್ರೀಗಳು ಶಿವಮೊಗ್ಗ ಜಿಲ್ಲೆಯ ಸೊರಬಕ್ಕೆ ಕಾರ್ಯನಿಮಿತ್ತ ಭೇಟಿ ನೀಡಿದ್ರು. ಈ ಸಂದರ್ಭದಲ್ಲಿ ಹೊಸ ಭವಿಷ್ಯವನ್ನ ಹೇಳಿದ್ದಾರೆ. ರಾಜ್ಯದಲ್ಲಿ ಭಾರಿ ಮಳೆ ಮುಂದುವರಿಯುತ್ತೆ. ಇದು ಕೋಡಿ ಶ್ರೀಗಳು ನೀಡಿದಂತಹ ಎಚ್ಚರಿಕೆ. ಈಗಾಗಲೇ ರಾಜ್ಯದಲ್ಲಿ ಹಿಂಗಾರು ಅವಧಿ ಮುಕ್ತಾಯವಾಗುತ್ತಾ ಬರ್ತಾ ಇದ್ರೂ ಮಳೆ ನಿಂತಿಲ್ಲ. ಬಂಗಾಳ ಕೊಲ್ಲಿಯಲ್ಲಿ ವಾಯುಭಾರ ಕುಸಿತ ಆಗಿರೋದ್ರಿಂದ ಕರ್ನಾಟಕವೂ ಸೇರಿದಂತೆ ದಕ್ಷಿಣ ಭಾರತದ ವಿವಿಧ ರಾಜ್ಯಗಳಲ್ಲಿ ಧಾರಾಕಾರ ಮಳೆಯಾಗ್ತಾ ಇದೆ. ಈಗಾಗಲೇ ಅಕಾಲಿಕ ಮಳೆಯಿಂದ ರೈತರು ಅಪಾರ ಪ್ರಮಾಣದ ಬೆಳೆ ನಷ್ಟವನ್ನ ಅನುಭವಿಸುತ್ತಿದ್ದಾರೆ. ಇದೀಗ ಇನ್ನೂ ಮಳೆ ಆಗುತ್ತೆ ಅನ್ನೋದ್ರಲ್ಲಿ ಅದು ರಾಜ್ಯಕ್ಕೆ ಕೇಡುಗಾಲ ಅಂತಲೇ ಅರ್ಥ. ಮಳೆ ಹೆಚ್ಚಾಗಿ ಬೆಳೆ ಹಾನಿಯಾದ್ರೆ ಎಲ್ಲಾ ವಸ್ತುಗಳ ಬೆಲೆನೂ ಹೆಚ್ಚಳ ಆಗುತ್ತೆ. ಕರ್ನಾಟಕದ ಜನತೆಗೆ ಪರೋಕ್ಷ ಆರ್ಥಿಕ ಹೊರೆಯಾಗಲಿದೆ. ರಾಜ್ಯಕ್ಕೆ ಸಂಕಷ್ಟ ಎದುರಾಗುತ್ತೆ ಅನ್ನೋದರ ಬಗ್ಗೆ ಕೋಡಿ ಶ್ರೀಗಳು ಹೇಳಿರುವಂತದ್ದು. ಅಂದ್ರೆ ಮಳೆ ಇನ್ನೂ ಮುಂದುವರಿಯುವಂತಹ ಸಾಧ್ಯತೆ ಇದೆ ಅಂತ ಎಚ್ಚರಿಕೆಯನ್ನ ನೀಡಿದ್ದಾರೆ. ಇದು ಮಾತ್ರ ಅಲ್ಲದೆ ಮತ್ತೊಂದು ಭಯಾನಕ ಭವಿಷ್ಯವನ್ನು ಅವರು ನುಡಿದಿದ್ದಾರೆ. ಮುಂದಿನ ದಿನಗಳಲ್ಲಿ ನಾಯಿಗಳ ಹಾವಳಿ ಕರ್ನಾಟಕದಲ್ಲಿ ವಿಪರೀತ ಆಗುತ್ತಂತೆ. ಇದರಿಂದಾಗಿ ಜನ ರಸ್ತೆಯಲ್ಲಿ ನಿರ್ಭೀತಿಯಿಂದ ನಡೆದುಕೊಂಡು ಹೋಗೋದು ಕೂಡ ಕಷ್ಟ ಆಗುತ್ತೆ ಅಂತ ಶ್ರೀಗಳು ಹೇಳಿರುವಂಥದ್ದು. ಈ ಹಿಂದೆ ಕೊರೋನಾ ಕುರಿತಾಗಿಯೂ ಕೂಡ ಅವರು ಭವಿಷ್ಯವನ್ನ ಇದೇ ರೀತಿಯಾಗಿ ನುಡಿದಿದ್ರು. ಮದ್ದಿಲ್ಲದ ಕಾಯಿಲೆ ಬರುತ್ತೆ, ಸಾಕಷ್ಟು ಜನರನ್ನ ಬಲಿ ತೆಗೆದುಕೊಳ್ಳುವಂತ ಸಾಧ್ಯತೆ ಇದೆ ಅಂತ ಎಚ್ಚರಿಕೆಯನ್ನ ನೀಡಿದ್ರು. ಅದೇ ರೀತಿಯಾಗಿ ಕೊರೋನಾ ಸಾಕಷ್ಟು ತಿಂಗಳುಗಳ ಕಾಲ ಜನರ ಪ್ರಾಣವನ್ನ ಹಿಂಡಿತ್ತು. ಅದೇ ರೀತಿ ಇದೀಗ ಅವರು ನಾಯಿಗಳ ಹಾವಳಿ ಹೆಚ್ಚಾಗುವ ಬಗ್ಗೆ ಹೇಳ್ತಿದ್ದಾರೆ. ಈಗಾಗಲೇ ಬೆಂಗಳೂರು ಸೇರಿದಂತೆ ರಾಜ್ಯದ ವಿವಿಧ ಭಾಗಗಳಲ್ಲಿ ನಾಯಿಗಳ ಹಾವಳಿ ಹಾಗೆ ದಾಳಿ ಹೆಚ್ಚಾಗ್ತಿದೆ. ಇದು ಕೆಲವು ಭಾಗದಲ್ಲಂತೂ ನಾಯಿಗಳ ದಾಳಿಯಿಂದ ಸಾವು ಸಂಭವಿಸುವುದಲ್ಲದೆ ಹುಬ್ಬಳ್ಳಿ ಮಹಾನಗರದಲ್ಲಿ ನಾಯಿಗಳ ಹಾವಳಿ ವಿಪರೀತವಾಗಿದೆ. ಒಂದೇ ದಿನ 20ಕ್ಕೂ ಹೆಚ್ಚು ಜನರಿಗೆ ನಾಯಿಗಳು ಕಚ್ಚಿದ್ದು ಇದರಿಂದ ಜನ ಕಂಗಾಲಾಗಿದ್ರು. ಇದೇ ಪರಿಸ್ಥಿತಿ ಮುಂದುವರೆಯಲಿದೆ, ಅಲ್ಲದೆ ಗಂಭೀರ ಪರಿಣಾಮಗಳು ಆಗುತ್ತೆ ಅಂತ ಕೋಡಿ ಶ್ರೀಗಳು ಎಚ್ಚರಿಕೆಯನ್ನ ನೀಡಿದ್ರು. ಇನ್ನು
ರಾಜ್ಯದಲ್ಲಿ ಸಾಂಕ್ರಾಮಿಕ ರೋಗ ರುಜಿನಗಳು ಹೆಚ್ಚಾಗುತ್ತೆ ಅಂತ ಹೇಳಿದ್ದಾರೆ. ನಾಯಿಗಳ ಹಾವಳಿಯ ಜೊತೆಗೆ ಕೋತಿಗಳ ಹಾವಳಿಯೂ ಕೂಡ ಹೆಚ್ಚಾಗಲಿದೆ ಅಂತ ಶ್ರೀಗಳು ತಮ್ಮ ಭವಿಷ್ಯವಾಣಿಯನ್ನ ತಿಳಿಸಿದ್ದಾರೆ. ಜೊತೆಗೆ ಧಾರಾಕಾರ ಮಳೆ, ಕೋತಿಗಳ ಹಾವಳಿಯಿಂದ ರೈತರಿಗೆ ಸಮಸ್ಯೆ ಬರುತ್ತೆ, ರಾಜ್ಯದಲ್ಲಿ ಮತ್ತಷ್ಟು ಮಳೆಯಾಗುತ್ತೆ ಅಂತ ಹೇಳುವ ಮೂಲಕವಾಗಿ ರೈತಾಪಿ ವರ್ಗ ಹಾಗೆ ಸಾರ್ವಜನಿಕರು ಆತಂಕ ಪಡುವಂತಾಗಿದೆ. ಆದರೆ ಶ್ರೀಗಳು ಮತ್ತೊಂದು ನಿರಾಳ ಆಗುವಂತ ಭವಿಷ್ಯವನ್ನು ಸಹ ನುಡಿದಿದ್ದಾರೆ. ರೈತರು ಬೆಳೆದ ಫಸಲು ಎಲ್ಲವೂ ಹಾಳಾಗಿ ಹೋಗೋದಿಲ್ಲ, ರೈತರಿಗೆ ಹೆಚ್ಚು ನಷ್ಟ ಆಗುವುದಿಲ್ಲ, ಹೀಗಾಗಿ ರೈತರು ಆತಂಕ ಪಡಬೇಕಾಗಿಲ್ಲ ಅಂತಲೂ ಅವರು ಹೇಳಿದ್ದಾರೆ. ಒಟ್ಟಾರೆಯಾಗಿ ಈ ಬಾರಿ ಅವರು ನುಡಿದಂತಹ ಭವಿಷ್ಯ ಎಲ್ಲರನ್ನೂ ಕೂಡ ಬೆಚ್ಚಿ ಬೀಳಿಸಿದೆ ಅಂತಲೇ ಹೇಳ್ಬೋದು. ಹಾಗಾದ್ರೆ ವೀಕ್ಷಕರೇ, ಅವರು ನುಡಿದಂತಹ ಭವಿಷ್ಯದ ಬಗ್ಗೆ ನೀವೇನಂತೀರಾ? ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕವಾಗಿ ತಿಳಿಸಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.